ಗಾಡಿಗಳೆಲ್ಲ ಎತ್ತಿಸ್ಬಿಟ್ರೆ ಇಲ್ಲಿ ಹಾಕಂಗಿಲ್ಲ, ಎಲ್ಲ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೇಳಿದ್ರು. ನಮಗೆ ತುಂಬಾ ಕಷ್ಟ ಆಗ್ತೈತೆ ಜೀವನ. ಪರರ ಕಷ್ಟ ತಿಳಿಯೋಣ, ಅವರ ಕಣ್ಣ ಒರೆಸುತ್ತ ನಮ್ಮ. ನಾನು ಒಂದು ಹ್ಯಾಂಡಿಕ್ಯಾಪ್, ಹಾಲು ಕೊಡ್ಸಕ್ ದುಡ್ಡಿಲ್ಲ ನಮ್ಮ ಮಗುಗೆ, ಬರೀ 30 ರೂಪಾಯಿ ದುಡ್ಡಿಲ್ಲ. ಸಡನ್ ಬಂದು ಎತ್ತಿಸಿ ಅಂತಾರೆ, ಏನು ಪ್ರಾಬ್ಲಮ್ ಒಂದು ಗೊತ್ತಿಲ್ಲ. ಸ್ಟೂಡೆಂಟ್ ಆಕ್ಸ್ಫರ್ಡ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ತಿಂಗಳಿಗೆ ಲೋನ್ 15,000 ಕಟ್ಟಬೇಕು. 4 ವರ್ಷಕ್ಕೆ ಲೋನ್ ಹಾಕ್ಸ್ಕೊಂಡಿದ್ದೀನಿ. ಸ್ಟೂಡೆಂಟ್ ಲೋನ್ ಥರ ತೊಗೊಂಡಿದ್ದೀನಿ. ಇಲ್ಲ ಒಂದು MLA ಹತ್ರಕ್ಕೆ ಹೋಗಿ ಕೇಳೋಕೆ ನಮ್ಮಂಥವ್ರು ಕಣ್ಣೇ ಕಾಣಿಸಲ್ಲ. ನಾವು ಯಾರ ಹತ್ರ ಹೋಗಿ ಕೇಳೋಣ? ಓಟ್ ಬೇಕಾದ್ರೆ ಮಾತ್ರ ನಮ್ಮ ಹತ್ರ ಬರ್ತಾರೆ. ಓಟ್ ಎಲ್ಲ ಇಸ್ಕೊಂತಾರೆ, ಚಪ್ಲಿನಲ್ಲಿ ಹೊಡೆದು ನಮ್ಮನ್ನೇ ಕಳಿಸ್ತಾರೆ. ML ಸರ್ ಹತ್ರ ಹೋದ್ವಿ. ಆ ಸರ್ನು ಹೇಳ್ತೀವಿ ಅಂತ ಹೇಳಿದ್ರು. ಆ ಸರ್ನು ಹೇಳಿದ್ರು ಇಲ್ಲ, ಗೊತ್ತಾಗ್ತಾ ಇಲ್ಲ. ಇವಾಗ ನಾವು ಚಂದಾಪುರಕ್ಕೆ ಬರಬೇಕಂದ್ರೆ ಮಳೆ ಹಿಡ್ಕೊಂಡಿರ್ತದೆ. ಅರ್ಜೆಂಟ್ ಬರೋದಂದ್ರೆ ಸೂರ್ಯ ಸಿಟಿ ಅರ್ಚು. ಪೊಲೀಸ್ ಮಾಮೂಲಿ ಒಂದು 4 ಜನ ಜೂಪಲ್ಲಿ ಬಂದಿದ್ರು. ನೈಟೇ ಖಾಲಿ ಮಾಡಿ ಅಂದರು. ನಮ್ಮಂಥವ್ರು ಬಡ ಮೇಲೆ ಹೊಟ್ಟೆ ಪಾಡು ಹೊಡೆದ್ರೆ ನಾವೇನು ದುಡ್ಕೊಂಡು ತಿನ್ನೋಕ್ಕಾಗತ್ತೆ ಹೇಳ್ರಿ? ನಾನು MLA ಅವ್ರಿಗೆ ಮತ್ತು ಇನ್ಸ್ಪೆಕ್ಟ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ನಮ್ಮ ಅಂಗಡಿ ಹಾಕ್ಕೊಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಬದುಕು ಕಟ್ಟಿಕೊಳ್ಳಲು ಮನುಷ್ಯ ಬೇರೆ ಬೇರೆ ರೀತಿಯಾದಂತಹ ಕಷ್ಟ ಪಡ್ತಾನೆ. ಕೆಲವೊಬ್ರು ಅನಾಯಾಸವಾಗಿ ದುಡ್ಡು ಮಾಡ್ತಾರೆ, ಕೆಲವೊಬ್ರು ಕಷ್ಟಪಟ್ಟು ಆ ಬೆವರಿನಿಂದ ಬರುವಂತ ಹಣವನ್ನ ಸಂಪಾದಿಸಿ ಒಪ್ಪತ್ತಿನ ಗಂಜಿಯನ್ನ ಸೇವಿಸ್ತಾರೆ. ಅಂತಹ ಶ್ರಮಜೀವಿಗಳ ಸಾಲಿಗೆ ಸೇರುವಂತಹವರೇ, ಕಷ್ಟಪಟ್ಟು ದುಡಿದು ತಿನ್ನಲು ಇಚ್ಛಿಸುವಂತಹವರೇ ಬೀದಿ ಬದಿ ವ್ಯಾಪಾರಿಗಳು. ಹಾಗೆಯೇ ಅದರಲ್ಲೂ ಕೂಡ ಮೋಸ ಮಾಡೋ ಅಥವಾ ಅನಾಯಾಸವಾಗಿ ಸಂಪಾದನೆ ಮಾಡ್ಕೊಳ್ಳೋರು ಬೇರೆ ಬೇರೆಯವರು ಇರ್ತಾರೆ. ಆದ್ರೆ ಬೀದಿ ಬದಿ ವ್ಯಾಪಾರಿಗಳು ಬೆಳಗ್ಗೆ ಬಡ್ಡಿಗೆ ಹಣ ತೆಗೆದುಕೊಳ್ತಾರೆ, ಸಂಜೆ ಹೊತ್ತಿಗೆ ಬಡ್ಡಿ ಸಮೇತ ಹಣವನ್ನ ನೀಡ್ತಾರೆ. ಆ ರೀತಿ ಕಷ್ಟಪಟ್ಟು ದುಡಿಯೋವರ ಮೇಲೆ ಪೊಲೀಸ್ನವರ ಗದಾ ಪ್ರಹಾರ ನಾವು ಅಲ್ಲಲ್ಲಿ ಆಗಾಗ ನೋಡ್ತಲೇ ಇರ್ತೀವಿ. ಇದೀಗ ಟ್ರಾಫಿಕ್ ಜಾಮ್ ನೆಪದಲ್ಲಿ ಸೂರ್ಯ ಸಿಟಿ ಪೊಲೀಸ್ನವರು ಈಗ ಬೀದಿ ಬದಿ ವ್ಯಾಪಾರಿಗಳ ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ಮುಂದಾಗಿದ್ದಾರಂತೆ. ಆ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಗದ ಪ್ರಹಾರ ಮಾಡಿರುವಂತ ಉತ್ತರ ಕುಮಾರರಂತೆ ವರ್ತಿಸ್ತಾ ಇರುವಂತ ಸೂರ್ಯ ಸಿಟಿ ಪೊಲೀಸ್ನವರ ಆ ಪೌರುಷಗಳನ್ನ ಆ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಬದುಕನ್ನ ಬೀದಿಯಲ್ಲಿ ಹಾಕಿ ಬದುಕನ್ನ ಕಟ್ಕೊಳ್ಳೋದಕ್ಕೆ ಬರುವಂತವರ ಬಾಯಿಂದಲೇ ಕೇಳಬೇಕು. ಆ ಪೊಲೀಸ್ನವರ ಬಗ್ಗೆ ನುಡಿಮುತ್ತುಗಳನ್ನೇ ಈ ಬೀದಿ ಬದಿ ವ್ಯಾಪಾರಿಗಳು ಹೇಳ್ತಾರೆ. ಕಷ್ಟಪಟ್ಟು ಆ ಒಂದು ಧೂಳಿನಲ್ಲೋ ಬಿಸಿಲಲ್ಲೋ ಮಳೆಯಲ್ಲೋ ಬದುಕನ್ನು ರೂಪಿಸ್ಕೊಳ್ಳೋದಿಕ್ಕೆ ಒಂದಷ್ಟು ವ್ಯಾಪಾರಗಳನ್ನ, ಅದರಲ್ಲಿ ಎಲ್ಲ ವಯೋಮಾನದವರು ಕೂಡ ಇರ್ತಾರೆ. ಆ ಒಪ್ಪತ್ತಿನ ಗಂಜಿಗೆ ಅವತ್ತು ಮಾರಾಟ ಮಾಡಿ ಅದರಲ್ಲಿ ಬಂದಂತಹ ಲಾಭವನ್ನ ತೆಗೆದುಕೊಂಡೋಗಿ ಮನೆಯಲ್ಲಿ ಮಕ್ಕಳನ್ನ ಸಾಕ್ಕೊಳ್ತಾರೆ. ಕೆಲವೊಬ್ರು ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾರೆ. ಅದರಲ್ಲಿ ಕೆಲವರು ಅಂಗವಿಕಲರು ಕೂಡ ಇರ್ತಾರೆ. ಕಷ್ಟಪಟ್ಟು ಅವರು ಬದುಕನ್ನ ಕಟ್ಕೊಳ್ತಾರೆ. ಅದೆಷ್ಟೋ ಜನ ಮೈಕೈ ಗಟ್ಟಿಯಾಗಿದ್ರು ಕೂಡ ಭಿಕ್ಷೆ ಬೇಡ್ತಾರೆ. ಆದ್ರೆ ಅಂಗವಿಕಲರು ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರದು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿ ಕಷ್ಟಪಟ್ಟು ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡು ಬದುಕು ಕಟ್ಕೊಳ್ಳಲು ಬಂದಂತವರ ಮೇಲೆ ಗದ ಪ್ರಹಾರವನ್ನೇ ಸೂರ್ಯ ಸಿಟಿ ಪೊಲೀಸ್ನವರು ಮಾಡಲು ಮುಂದಾಗಿದ್ದಾರಂತೆ. ಕಳೆದ 10 ದಿನಗಳಿಂದ ಟ್ರಾಫಿಕ್ ಜಾಮ್ ನೆಪದಲ್ಲಿ ಇವರೆಲ್ಲರನ್ನು ಕೂಡ ಒಕ್ಕಲೆಬ್ಬಿಸಿದ್ದಾರೆ. ನ್ಯಾಯಕ್ಕಾಗಿ ಪ್ರತಿನಿತ್ಯವೂ ಕೂಡ ಸೂರ್ಯ ಸಿಟಿ ಪೊಲೀಸ್ ಸ್ಟೇಷನ್ ಬಳಿ ಹೋಗ್ತಾ ಇದ್ರು. ಅವರನ್ನ ಕ್ಯಾರೆ ಅಂತ ಇಲ್ಲ, ಅವರ ಬದುಕಿನ ಆ ಸನ್ನಿವೇಶಗಳು, ಅವರ ಬದುಕು ಎಷ್ಟು ಕಷ್ಟವಾಗಿದೆ ಅನ್ನುವಂಥದ್ದನ್ನ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. ಎರಡು ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ದೆ ನಾನು ಸೂರ್ಯ ಸಿಟಿಯಲ್ಲಿ. ನಾನು ಒಂದು ಹ್ಯಾಂಡಿಕ್ಯಾಪು, ಆದರೆ ಒಂದು ಮಗು ಇದೆ, ಓದಿಸ್ಬೇಕು. ಇವಾಗ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ, ಅಂಗಡಿನೇ ಹಾಕಬೇಡಿ ಅಂತ ಹೇಳ್ತಾ ಇದ್ದಾರೆ. ನಮಗಿದು ಓಪನ್ ಮಾಡೋಕ್ಕೆ ಅವಕಾಶ ಕೊಟ್ಟರೆ ನಾವು ಇದ್ರನಿಂದ ಜೀವನ ಮಾಡ್ಬೋದಣ್ಣ. ಇದೊಂದು ರಿಕ್ವೆಸ್ಟು ಅಂತ ಕೇಳ್ಕೊತಾ ಇದ್ದೀನಿ. ಹಾಲು ಕೊಡ್ಸೋಕೆ ದುಡ್ಡಿಲ್ಲ ನಮ್ಮ ಮಗುಗೆ, ಬರೀ 30 ರೂಪಾಯಿ ದುಡ್ಡಿಲ್ಲ. ಇವ್ರು ಓನರ್ ಹತ್ರ 300 ರೂಪಾಯಿ ಸಾಲ ಮಾಡಿದ್ದೀನಿ ನಾನು. ಈ ಥರ ಇರೋರ್ಗೆ ಮಾಡಿರಿ, ನಮ್ಮಂಥ ಬಡವ್ರು ಹೊಟ್ಟೆ ಮೇಲೆ ಹೊಡೆದ್ರೆ ನಾವು ಹೋಗಿ ಎಲ್ಲಿ ಜೀವನ ಮಾಡಬೇಕು? ಕಾನೂನಿಗೆ ಹ್ಯಾಂಡಿಕ್ಯಾಪ್ ಅಂದ್ಬಿಟ್ಟು ನನಗೆ ಪೆನ್ಷನ್ ಕೂಡ ಬರಲ್ಲ ಅಣ್ಣ. ಪೆನ್ಷನು ನನಗೆ ಬರಲ್ಲ ಹ್ಯಾಂಡಿಕ್ಯಾಪ್ ಅಂದ್ಬಿಟ್ಟು. ನಾವು ದುಡ್ಕೊತಾನೆ ತಿಂತೀರಿ. ಇಲ್ಲ ಒಂದು MLA ಹತ್ರಕ್ಕೆ ಹೋಗಿ ಕೇಳೋಕೆ ನಮ್ಮಂಥವ್ರು ಕಣ್ಣೇ ಕಾಣಿಸಲ್ಲ. ನಾವು ಯಾರ ಹತ್ರ ಹೋಗಿ ಕೇಳೋಣ? ಓಟ್ ಬೇಕಾದ್ರೆ ಮಾತ್ರ ನಮ್ಮ ಹತ್ರ ಬರ್ತಾರೆ. ಓಟ್ ಎಲ್ಲ ಇಸ್ಕೊಂತಾರೆ, ಚಪ್ಲಿನಲ್ಲಿ ಹೊಡೆದು ನಮ್ಮನ್ನೇ ಕಳಿಸ್ತಾರೆ. ನಮ್ಗೊಂದು ಪೆನ್ಷನ್ ಇಲ್ಲ, ಒಂದು ಹ್ಯಾಂಡಿಕ್ಯಾಪ್, ಒಂದು ಗಾಡಿ ಕೂಡ ಕೊಡಿಸಿಲ್ಲ ನಮಗೆ. ನಾನು ಅಲ್ಲಿಂಕ ಇವಾಗ ಹುಡುಗ ಕರ್ಕೊಬಂದ 1.5 ಕಿಲೋಮೀಟ್ರ್ ನಡ್ಕೊಬರ್ತೀನಿ, ನಡ್ಕೊಂಡು ಹೋಗ್ತೀನಿ. ನಾವು ದುಡ್ದು ನಾವು ಸ್ವಂತ ದುಡ್ಡಲ್ಲಿ ತಿಂತಾ ಇರೋದು. ಏನಾನ ಪ್ರಾಬ್ಲಮ್ ಇದ್ದರೆ ಅವ್ರವ್ರು ಸಾಲ್ವ್ ಮಾಡ್ಕೊಂಡು, ನಮಗೆ ದುಡ್ಕೊಂಡು ತಿನ್ನೋಕ್ಕೆ ಜಾಗ ಕೊಡಬೇಕಲ್ವಾ?
ನನಗೆ ಒಬ್ರು ಇಲ್ಲಿ ಎಗ್ ರೈಸ್ ಹಾಕ್ತಾರೆ, ಅವ್ರು ಬಂದ್ಬಿಟ್ಟು ನಿಮ್ಮನ್ನ ಹಿಂಗೆ ಪ್ರಾಬ್ಲಮ್ ಆಗಿರೋದು, ನೀವು ಟ್ರಾಫಿಕ್ ಐತೆ ನಿಮ್ಮ ಅಂಗಡಿ ಹತ್ರಿ ಫಸ್ಟು ಅದಕ್ಕೆ ನನಗೆಲ್ಲ ಅಂಗಡಿ ಹಾಕಕ್ಕೆ ಜಾಗ ಬಿಡ್ತಾ ಇಲ್ಲ ಅಂತ ನನಗೆ ಬೈತಾ ಇದ್ದಾರೆ ಆ ಎಣ್ಣ. ಇವಾಗ ಇಷ್ಟು ಅಂಗಡಿಗೆ ಒಂದೊಂದು ಒಬ್ಬೊಬ್ರದ್ದು ಬಂದು 3 ಗಾಡಿ 4 ಗಾಡಿ ಆಯ್ತಣ್ಣ. ನಾನು ಇರೋದು ಒಂದೇ ಅಂಗಡಿ, ನಂದು ಬೆಳಗ್ಗೆ 9 ಗಂಟೆಗೆ ಬರ್ತೀನಿ, ಸಾಯಂಕಾಲ 5:30ಗೆ ಹೊರಟೋಗ್ತೀನಿ. ಯಾಕಂದರೆ ನಾವು ಅದ್ರ ನಿಂಕನೇ ಜೀವನ ಮಾಡ್ತಾ ಇರೋದು. ನಮ್ಮಂಥವ್ರು ಬಡವ ಮೇಲೆ ಹೊಟ್ಟೆ ಪಾಡು ಕೊಡಿದ್ರೆ ನಾವೇನು ದುಡ್ಕೊಂಡು ತಿನ್ನೋಕ್ಕಾಗತ್ತೆ ಹೇಳ್ರಿ. ಕಂಪ್ನಿಗೆ ಹೋದ್ರೂ ಕೆಲಸ ಕೊಡೋಣ, ನಾವು ಹ್ಯಾಂಡಿಕ್ಯಾಪ್ ಅಂತ ಎಲ್ಲೋದ್ರೂ ಕೆಲಸ ಕೊಡೋಲ್ಲ. ಇದ್ರ ನಿಂಕ ಇವಾಗ 10 ದಿವಸ ಆಯಿತು ನನ್ನ ಮನೇಲಿದೆ, 10 ದಿವಸ ನಿಂಕ ನಾವು ಹೆಂಗೆ ಜೀವನ ಮಾಡ್ಬೇಕು ಈ ಥರ ಮಾಡಿದ್ರೆ? 2017ರಿಂದ ನಾವು ಅಂಗಡಿ ಹಾಕಿದ್ವಿ, ಟಿಫನ್ ಅಂಗಡಿ ಹಾಕಿದ್ದೀನಿ. ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆ 10:30 11 ಗಂಟೆಗೆ ಲಾಸ್ಟ್ ಮಾಡ್ತೀನಿ. ನನಗೆ ಟಿಫನ್ ಸಡನ್ ಬೆಳಿಗ್ಗೆ ಶುಕ್ರವಾರದಿಂದ ಬಂದೆ ನಾನು. ಶುಕ್ರವಾರ ಮಧ್ಯಾಹ್ನ 11:30 ಟೈಮಲ್ಲಿ ಸರ್ ಯಾಕೆ ಆಂಟಿ ನಾಳೆಯಿಂದ ಹಾಕಬೇಡ ಅಂತ ಹೇಳಿದ್ರು ಅವರು. ಅದು ಯಾಕೆ ಸರ್ ಅಂತಂದರೆ, ಇಲ್ಲ ಆಂಟಿ ಎಲ್ಲರೂ ತೆಗ್ಸಿದ್ವಿ, ಇಲ್ಲಿ ಹಾಕಂಗಿಲ್ಲ, ಎಲ್ಲ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೇಳಿದರು. ಹಾಕಬೇಡ ಆಂಟಿ, ಒಂದು ಸರಿ ಹೇಳ್ತೀವಿ ಮತ್ತೊಂದು ಸರಿ ಆಗಲೆಲ್ಲ ಪದೇ ಪದೇ ಹೇಳೋಕ್ಕಾಗಲ್ಲ, ಹಾಕ್ಬೇಡ್ರಿ ಅಂತ ಹೇಳಿದರು. ಮತ್ತು ನಾವು ನಾಳೆ ಮಾಡ್ಕೊಂಬಂದಾಗ ತೊಂದರೆ ಮಾಡಿದರೆ ಮತ್ತೆ ಕಷ್ಟ ಆಗ್ತದಲ್ಲ, ಮಾಡ್ಕೊಂಬಂದದ್ದೆಲ್ಲ ವೇಸ್ಟ್ ಆಗುತ್ತೆ ಅಂತೇಳಿ ಸುಮ್ಮನೆ ಆದ್ವಿ. ಮತ್ತು ತಿರುಗಿ ದಿನ ಬಂದು ಇಲ್ಲಿ ಪೊಲೀಸರ ಹತ್ರ ಕೇಳಿದ್ವಿ. ಅವರು ಇಲ್ಲಮ್ಮ ಸದ್ಯಕ್ಕೆ ಅಲ್ಲಿ ಹಾಕೋಕ್ಕಾಗೋದಿಲ್ಲ, ಅಲ್ಲೆಲ್ಲ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೇಳಿದರು. ಅಷ್ಟಕ್ಕೆ ಸುಮ್ಮನಾದ್ವಿ. ML ಸರ್ ಹತ್ರ ಹೋದ್ವಿ. ಆ ಸರ್ರೂ ಹೇಳ್ತೀವಿ ಅಂತ ಹೇಳಿದರು. ಆ ಸರ್ರೂ ಹೇಳಿದ್ರು ಇಲ್ಲ ಗೊತ್ತಾಗ್ತಾ ಇಲ್ಲ. ಇವತ್ತಿನವರೆಗೂ ಅಲ್ಲಿ ಏನೂ ಹಾಕ್ಸೋಕ್ಕಾಗ್ತಾ ಇರಲಿಲ್ಲ. ಈಗ ಎಲ್ರಿಗೂ ತೊಂದರೆ ಆಗ್ತೈತೆ ಅಲ್ಲಿ ಗಾಡಿಗಳಿಂದನೇ ಫೈನಸ್ಗಳು ಮಕ್ಕಳಿಗೆಲ್ಲ ಸೇರ್ಸೋಕ್ಕೆ ಅಂಥದ್ಕೆಲ್ಲ ಫೈನಸ್ಗಳು ಎತ್ಕೊಂಡಿದ್ವಿ. ಈಗ ಎಲ್ಲರೂ ಸಡನ್ ಕಟ್ ಮಾಡಿಸ್ಬಿಟ್ರೆ, ಗಾಡಿಗಳೆಲ್ಲ ಎತ್ತಿಸ್ಬಿಟ್ರೆ ಈಗ ಏನು ಮಾಡೋದು? ನಮಗೆ ತುಂಬ ಕಷ್ಟ ಆಗ್ತೈತೆ ಜೀವನ. ಅದರಿಂದ ನಾವು ಟಿಫನ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ವಿ. ಈಗ ಹಿಂಗೆಲ್ಲ ಸಡನ್ ಎತ್ತಿಸ್ಬಿಟ್ಟಾಗ ತುಂಬ ಕಷ್ಟ ಆಗ್ತೈತೆ. ಏನು ಮಾಡ್ಬೇಕಂತನೂ ಗೊತ್ತಾಗ್ತಾ ಇಲ್ಲ. ಅವರು ಮುನ್ಸಿಪಾಲಿಟಿ ಅವರಿಗೆ ಸುಂಕ ಕಟ್ಟಿದ್ದೀರಾ ಸರ್? ಅದು ಒಂದ್ಸರಿ ಕಟ್ಟಿಸ್ಕೊಂಡು ಹೋದ್ರು, ಮತ್ತೆ ನಾವಿದ್ದಾಗ ಬಂದಿಲ್ಲ ಅವರು. ನಾವಿದ್ದಾಗ ಬಂದ್ರೆ ಕಟ್ತಾ ಇದ್ರು, ಇವರೆಲ್ಲ ಗಾಡಿಗಳಿಂದ ಕಟ್ತಾ ಇದ್ರಂತೆ. ಹೌದು, ನಾವು ಸಹಜವಾಗಿ ಬೀದಿ ಬದಿ ವ್ಯಾಪಾರಿಗಳು ಅಂತಂದ್ರೆ ಕೆಲವರು ಮೂಗ್ ಮುರಿತಾರೆ. ಅದೆಷ್ಟೋ ಜನ ಬೀದಿ ಬದಿ ವ್ಯಾಪಾರಿಗಳ ಹತ್ರ ವ್ಯಾಪಾರ ಮಾಡ್ಬೇಕು ಅಂದ್ರೆ 10 ಪೈಸೆಗೂ ಕೂಡ ಚೌಕಾಸಿ ಮಾಡ್ತಾರೆ. ಅದೇ ಮಾಲ್ಗಳಲ್ಲೋ ಮಾರ್ಟ್ಗಳಿಗೋ ಹೋಗಿ ಅವ್ರ ಹತ್ರ ಇರುತ್ತಲ್ವಾ ATM ಕಾರ್ಡ್ಗಳು ಅಥವಾ ಗೂಗಲ್ ಪೇ ಫೋನ್ ಪೇ, ಅವ್ರು ಕೇಳಿದಂತ ರೇಟ್ ಕೊಟ್ಟು ಬರ್ತಾರೆ. ಇಲ್ಲಿ ಇವರು 10 ಪೈಸೆ ಜಾಸ್ತಿ ಹೇಳಿದ್ರೆ ಸಾಕು, ಅವ್ರ ಬಳಿ ಜಗಳ ಆಡುವಂತ ಅದೆಷ್ಟೋ ಮಹಾನುಭಾವರು. ಆದ್ರೆ ಕೆಲವೊಂದು ಅಂಗಡಿಗಳಲ್ಲಿ ಇವರು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಅವರು ಪ್ಯಾಕ್ ಮಾಡಿ ಕೊಟ್ಟಿದ್ದನ್ನು ತಗೊಂಡೋಗಿ ಮನೆಯಲ್ಲಿ ನೋಡಿದ್ಮೇಲೆ ಕೈಸಿಕೊಳ್ಳುವಂಥ ಜನರ ನಡುವೆ ಬೀದಿ ಬದಿ ವ್ಯಾಪಾರಿಗಳ ಬಳಿ ಏನೇ ಪರ್ಚೇಸ್ ಮಾಡಬೇಕು ಅಥವಾ ಖರೀದಿಸಬೇಕು ಅಂದರೆ ಅದನ್ನು 10 ಸಲ ಮುಟ್ಟಿ ನೋಡ್ತಾರೆ ಒಬ್ಬೊಬ್ಬ ಗ್ರಾಹಕರು ಕೂಡ. ಅದರ ನಡುವೆ ಅವರು ಬದುಕನ್ನು ಕಟ್ಕೊಳ್ಬೇಕು. 10 ಸಲ ಒಂದು ಟೊಮೆಟೊವನ್ನು ಇಚ್ಚಿಕ್ ನೋಡಿದ್ರೆ ಏನ್ರಿ ಆಗುತ್ತೆ? ಅದು ಹಣ್ಣಾಗಿದ್ರೆ ಅದು ಇನ್ನಷ್ಟು ಹಣ್ಣಾಗಿದ್ರೆ ಹಾಳಾಗೋಗುತ್ತೆ. ಅಂತಹ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಅಥವಾ ಅವರು ಆ ಬಿಸಿಲಲ್ಲೋ ಹೊಗೆಯಲ್ಲೋ ನಿಂತು ಕಷ್ಟಪಟ್ಟು ಏನೋ ಫಾಸ್ಟ್ ಫುಡ್ಗಳನ್ನು ಮಾಡಿಕೊಟ್ರೆ ಅಂಥವ್ರ ಮೇಲೂ ಕೂಡ ಗದಪ್ರಹಾರವನ್ನು ಮಾಡುವಂಥವರಿಗೆ ಏನು ಹೇಳಬೇಕು? ಇನ್ನು ಇಂತಹ ಅಸಹಾಯಕತೆಯನ್ನು ಈ ಜನ ತೋಡ್ಕೊಳ್ತಾ ಇರೋದನ್ನ ಕೇಳೋಣ ಬನ್ನಿ. ಸಡನ್ನಾಗಿ ಬಂದು ಎತ್ತಿಸಿ ಅಂತಾರೆ, ಏನು ಪ್ರಾಬ್ಲಮ್ ಒಂದು ಗೊತ್ತಿಲ್ಲ. ಪಕ್ಕದಲ್ಲಿ ಫ್ರೂಟ್ ಅಂಗಡಿ ಹಾಕ್ತಾರೆ, ಹ್ಯಾಂಡಿಕ್ಯಾಪು ಅವ್ರನ್ನೇ ಎತ್ತಿ ಅಂತಾರೆ, ಏನು ಪ್ರಾಬ್ಲಮ್ ಒಂದು ಗೊತ್ತಿಲ್ಲ. ಟ್ರಾಫಿಕ್ಕು ಅಂತಾರೆ, ಒಂದ್ಸತಿ ಬೇರೆ ಏನೋ ಹೇಳ್ತಾರೆ, ಏನು ಒಂದು ರೀಸನ್ ಕರೆಕ್ಟಾಗಿ ಹೇಳ್ತಾಯಿಲ್ಲ. ಹೆಸರು ಅವ್ರದ್ದು ಗೊತ್ತಿಲ್ಲ. ಪೊಲೀಸ್ ಮಾಮೂಲಿ ಒಂದು 4-5 ಜನ ಜೂಪಲ್ಲಿ ಬಂದಿದ್ದರು, ನೈಟೇ ಖಾಲಿ ಮಾಡಿ ಅಂದರು. ಏನೊಂದು ರೀಸನ್ ಸರ್, ಏನಕ್ಕೆ ಎತ್ತಬೇಕು ಏನು ಅಂತ ಕೇಳಿ ಏನೂ ಇಲ್ಲ, ಲಾಠಿ ತಂದು ಇದು ಮಾಡಿದರು ಎತ್ತಿ ಅಂತ. ಅದರಿಂದ ಏನು ಒಂದು ಗೊತ್ತಾಯ್ತಾ ರೀಸನ್. ಅದೇ ಸರ್, ಇದು ಏನು ಮಾತಾಡಿ ಅದು ವ್ಯಾಪಾರ ಹಾಕಿದ್ ಕೊಟ್ರೆ ಹಿಂಗೆ ಫೈನಾನ್ಸ್ ಎಲ್ಲ ಎತ್ಕೊಂಡಿದ್ದೀವಿ, ಪ್ರಾಬ್ಲಮ್ ಐತೆ. ಒಂದು ಹೊತ್ತು ಊಟಕ್ಕೂ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಏನೋ ಒಂದು ಓಪನ್ ಮಾಡಿಸ್ಕೊಟ್ರೆ ಅಷ್ಟೇ ಸಾಕು ಸರ್. ಸ್ಟೂಡೆಂಟ್ ಆಕ್ಸ್ಫರ್ಡ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನಾನೇನೋ ಪಾರ್ಟ್ ಟೈಮ್ಗೆ ಏನೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೆಯಿಂದ ರಿಕ್ವೆಸ್ಟ್ ಮಾಡಿಕೊಂಡು ಲೋನ್ ತೊಗೊಂಡು ಮಾಡ್ತಾಯಿದ್ದೀನಿ. ಈಗ 10 ದಿನದ ಹಿಂದೆಗಡೆ ಬಂದು ಪೊಲೀಸರು ಅಂಗಡಿ ಎತ್ತರಿ ಅಂತ ಹೇಳಿದ್ರು. ಇದೇ ನನ್ನ ಸುರೇಶ್ ಸಿಟಿ, ಇದೇ ಬಾರ್ಬಿಕ್ಯೂ ಅಂಗಡಿ. ಫ್ರಾಂಚೈಸಿ ತೊಗೊಂಡಿದ್ದೀನಿ ಸರ್. ಫ್ರಾಂಚೈಸಿ ತೊಗೊಂಡಿದ್ದೀನಿ 3.5 ಲಕ್ಷ ಕೊಟ್ಬಿಟ್ಟು 3.25 ಲಕ್ಷವರೆಗೂ ಆಗಿದೆ ಇದಕ್ಕೆ ಫ್ರಾಂಚೈಸಿ. ತಿಂಗಳಿಗೆ ಲೋನ್ 15,000 ಕಟ್ಟಬೇಕು. 4 ವರ್ಷಕ್ಕೆ ಲೋನ್ ಹಾಕ್ಸ್ಕೊಂಡಿದ್ದೀನಿ, ಸ್ಟೂಡೆಂಟ್ ಲೋನ್ ಥರ ತೊಗೊಂಡಿದ್ದೀನಿ. ಇವಾಗ ನಾನು ತಿಂಗಳ ಲೋನ್ ಕಟ್ಟಬೇಕು. ಮತ್ತು ಈಗ 2 ಹುಡುಗರನ್ನ ಇಟ್ಟಿದ್ದೀನಿ. 2 ಹುಡುಗರನ್ನ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಯಲ್ಲಿ. ಏನು ಇದರಲ್ಲಿ ವ್ಯಾಪಾರ ಏನು ಬರ್ತಾನೆ ಇಲ್ಲ. ನಾನು ಏನೇನು ತೊಗೊತಾ ಇದ್ದೀನಿ ಎಲ್ಲ ಹುಡುಗರಿಗೆ ಅಲ್ಲಿ ಖರ್ಚಾಗ್ತಾಯಿದೆ. ಇಂಥ ಟೈಮಲ್ಲಿ ಬಂದು ಇವಾಗ ಅಂಗಡಿ ಎತ್ತಿದ್ದಾರೆ. ಎತ್ತಿ ಅಂತ ಹೇಳಿದ್ರು. ಬಂದು ಆಜಿ ಸರ್ ಬಂದು ಲಾಠಿಯಲ್ಲಿ ಎತ್ತಿ ಅಂತ ಹೇಳಿದ್ರು. ಕಸ್ಟಮರ್ಗೆ ಸರ್ ಇದೊಂದು 2 ಕಸ್ಟಮರ್ಗೆ ಹಾಕ್ಕೊಡ್ತೀನಿ ಅಂತ ಹೇಳಿದೆ. ಇಲ್ಲ ಎತ್ತಲೇಬೇಕು ಅಂತ ಹೇಳ್ಬಿಟ್ಟು ಎತ್ಸ್ಬಿಟ್ಟೋದ್ರು.
ನಾನು MLA ಅವ್ರಿಗೆ ಮತ್ತು ಇನ್ಸ್ಪೆಕ್ಟ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ನಮ್ಮ ಅಂಗಡಿ ಹಾಕ್ಕೊಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಇದರಿಂದ ನಮಗೇನೋ ಒಂದು ಹೆಲ್ಪ್ ಆಗುತ್ತೆ. ಆಂಜಿ ಸರ್ ಬಂದು ಹೇಳಿದ್ರು ಹಿಂಗೆ ಅಂಗಡಿ ಎತ್ತರಿ ಅಂತ. ನಾನು ಕೇಳಿದೆ ಸರ್ ಏನಕ್ಕೆ ಏನಾಗಿದೆ ಏನು ಅಂತ. ಟ್ರಾಫಿಕ್ ಆಗ್ತಿದೆ ಅಪ್ಪ ನಿಮ್ಮ ಅಂಗಡಿಗಳಿಂದ ಅಂತ ಹೇಳಿದ್ರು. ಸರಿ, ಇವಾಗ 10 ದಿನದಿಂದ ಯಾವುದೋ ಅಂಗಡಿನೇ ಹಾಕಿಲ್ಲ, ಇವಾಗ ನೋಡಿದ್ರೆ ಫುಲ್ಲು ಟ್ರಾಫಿಕ್ ಇದೆ. ಇದಕ್ಕೆ ಯಾರು ಉತ್ತರ ಕೊಡ್ತಾರೆ ನಮಗೆ ಗೊತ್ತಿಲ್ಲ. ಚಂದಾಪುರದಲ್ಲೆಲ್ಲ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಒಂದು 15 ನಿಮಿಷ ಬೇಕು. ಇಲ್ಲಿ ಟ್ರಾಫಿಕ್ ಕಂಪೇರ್ ಮಾಡಿದ್ರೆ ಅಲ್ಲಿ ಜಾಸ್ತಿ ಇದೆ. ಹೋಗ್ತಾ ಬರ್ತಾ ಸಂಜೆ ಹೊತ್ತು ಇಲ್ಲೇ ಏನಾದರೂ ತಿಂಡಿ ಗಿಂಡಿ ಏನಾರು ತೊಗೊಂಡು ಹೋಗ್ಬೇಕಂದ್ರೆ ಏನಾರ ಪಾರ್ಸಲ್ ತಾನೇ ತೊಗೊಂಡೋಗ್ತಾ ಇದ್ದಿದ್ದು. ಪಾಪ ಬಡವ್ರ ಹೊಟ್ಟೆ ಮೇಲೆ ಈ ಥರ ಮಾಡಿಬಿಟ್ರಲ್ಲ ಅಂತ ನಮಗೂ ಸ್ವಲ್ಪ ಬೇಜಾರೇನೆ. ನಾವು ಇನ್ನೇಕಿಗೆ ಹೋಗ್ಬಿಟ್ಟು ಆ ಇನ್ನೇಕಿಯಿಂದ ಚಂದಾಪುರಕ್ಕೆ ಬರಬೇಕಂದ್ರೇ ಇಲ್ಲಿಂದನೇ ಅರ್ಧ ಗಂಟೆ. ಏನೋ ಸೂರ್ಯ ಸಿಟಿ ಒಳಗಡೆ ಆರ್ಚೆ ಹತ್ರ ಎಲ್ಲ ಐತೆ, ಸಿಗ್ತೈತೆ, ಏನು ಬೇಕಾದ ತೊಗೊಂಡೋಗ್ಬೋದು. ಮಕ್ಕಳಿಗೆಲ್ಲ ಏನಾರ ತೊಗೊಂಡೋಗ್ಬೋದು, ಪಾನಿಪುರಿ ಆಗಲಿ ಒಂದು ಕಬಾಬೇ ಆಗಲಿ ಇಷ್ಟ ಬಿದ್ದರೆ ತೊಗೊಂಡೋಗ್ಬೋದು ಅಂದ್ಬಿಟ್ಟು ಬರ್ತೀವಿ. ಇವತ್ತು ನೋಡಿದ್ರೆ ಯಾವ ಅಂಗಡಿಗಳಿಲ್ಲ ಇಲ್ಲಿ. ಇವಾಗ ನಾವು ಚಂದಾಪುರಕ್ಕೆ ಬರಬೇಕಂದ್ರೆ ಮಳೆ ಹಿಡ್ಕೊಂಡಿರ್ತದೆ. ಅರ್ಜೆಂಟ್ ಬರೋದಂದರೆ ಸೂರ್ಯ ಸಿಟಿ ಆರ್ಚು. ಇವಾಗ ಪಾಪ ಇವನು ಅಂಗಡಿ ಹಾಕಿದ್ದಾನೆ, ನಮ್ಮ ಹುಡುಗ, ಬೇರೆಯವರೆಲ್ಲ ಅಂಗಡಿ ಹಾಕಿದ್ದಾರೆ, ಬೇರೆ ಊರಿಂದವೂ ಬಂದಿರ್ತಾರೆ. ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಇವ್ರ ಅಂಗಡಿಗಳು ಹಾಕ್ಕೊಂಡು ಕಷ್ಟ ಸುಖನ ಏನೇ ಕಮಿಟ್ಮೆಂಟ್ ಇರ್ತಾವೆ ನಮಗೆ ಗೊತ್ತಿಲ್ಲ. ನಮ್ಮದು 100 ಕಮಿಟ್ಮೆಂಟ್ ಇರ್ತವೆ. ಪಾಪ ಅವ್ರದ್ದು ಬಡವ್ರ ಹೊಟ್ಟೆ ಮೇಲೆ ಏನಕ್ಕೆ ಈ ಥರ ಮಾಡಿದ್ರು ಅಂತ ನಮಗೆ ಅರ್ಥ ಆಗ್ತಾಯಿಲ್ಲ. ಪಾಪ ಅವ್ರಿಗೊಂದು ದಾರಿ ಮಾಡಿಕೊಡ್ರಿ. ಅಂದರೆ ಇವಾಗ ಡ್ರೈವರ್ಸ್ಗೆಲ್ಲ ಕಮ್ಮಿ ರೇಟಿಗೆ ಊಟ ಎಲ್ಲ ಎಲ್ಲ ಸಿಗೋದು. ಪಾನಿಪುರಿ ಆಗಲಿ, ಎಗ್ ರೈಸ್ ಆಗಲಿ, ಕಬಾಬೇ ಆಗಲಿ, ಏನೇ ಆಗಲಿ ಕಡಿಮೆ ರೇಟಿಗೆ ಸಿಗೋದು ನಮ್ಮ ಆರ್ಚ್ ಹತ್ರನೇ. ನಾವು ಚಂದಾಪುರಕ್ಕೆ ಬರೋಷ್ಟೊತ್ತಿಗೆ ಪೆಟ್ರೋಲ್ ಖರ್ಚು, ನಾವು ಸೂರ್ಯ ಸಿಟಿ ಇನ್ನೇಕಿಯಿಂದ ಅಲ್ಲಿಗೆ ಬಂದು ಅಲ್ಲಿಂದ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಅದೇ ಖರ್ಚು ಇದೇ ಖರ್ಚು ಅಂತಾರೆ. ಅವ್ರು ಹೇಳೋ ಪ್ರಕಾರ ಇಲ್ಲಿ ಮಾತ್ರ ಜಾಮ್ ಆಗುತ್ತೆ ಅಂತ ಹೇಳ್ತಾರೆ. ಯಾವ ಜಾಮು? ನನಗೆ ಇವಾಗ 34 ವರ್ಷ. ನನಗೆ 34 ವರ್ಷ. 34 ವರ್ಷನಿಂದ ಜಾಮ್ ಆಗ್ದಿದ್ದು ಇವತ್ತು ಜಾಮ್ ಆಗ್ಬಿಡ್ತಾ? ಸರ್ಕಲ್ ಜಾಮ್ ಆಗ್ತೈತೆ, ಸಂತೆ ನಡೀತದೆ, ಜಾಮ್ ಆಗ್ತೈತೆ. ಅಲ್ಲಿ ಬೇಕಾದರೂ ಮಾಡ್ಬೋದಲ್ಲ ಮತ್ತೆ ನೀವು. ಅವ್ರು ಮಾತ್ರ ಚೆನ್ನಾಗಿರ್ಬೇಕು, ಇವರೆಲ್ಲ ಹಾಳಾಗಬೇಕಾ? ಮತ್ತೆ ಅಲ್ಲಿ ಮಾತ್ರ ಏನೂ ಆಗಲ್ಲ, ಇಲ್ಲಿ ಮಾತ್ರ ಆಗುತ್ತೆ ಎಲ್ಲ. ಸೂರ್ಯ ಸಿಟಿ ಪೊಲೀಸ್ನವರು ಸರ್ಕಲ್ನಲ್ಲಿ ಅಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ, ಅದ್ರ ಬಗ್ಗೆ ಇವರಿಗೆ ಯಾವುದೇ ಚಿಂತೆ ಇಲ್ಲ. ಸೂರ್ಯ ಸಿಟಿಯ ಮುಂಭಾಗದಲ್ಲಿ ಆರ್ಚ್ ಆಜು ಬಾಜುನಲ್ಲಿ ಹಾಕ್ಕೊಂಡಿರ್ತಕ್ಕಂಥ ಅಂಗಡಿಗಳಿಂದ ಇವ್ರಿಗೆ ಏನು ತೊಂದರೆ ಆಯಿತು ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ. ಈಗಲಾದರೂ ಇವರಿಗೆ ಮಾನವೀಯತೆಯ ಆಧಾರದ ಮೇಲೆ ಅವರು ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಸೂರ್ಯ ಸಿಟಿ ಪೊಲೀಸ್ನವರು ದಯೆ ತೋರಿಸ್ತಾರಾ ಅನ್ನೋದನ್ನ ಕಾಲವೇ ನಿರ್ಧರಿಸಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.